Good evening, dear students of class 9th. ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಿಮ್ಮ ಪೋಯಮ್ ಯಾವುದಪ್ಪ ಅಂದ್ರೆ ದ ಥರ್ಡ್ ಪೋಯಮ್ ಆಫ್ ಕ್ಲಾಸ್ 9th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ದ ಪೋಯಮ್ ಈಸ್ ಅ ಗರ್ಲ್ ಕಾರ್ಡ್ ಗೋಲ್ಡನ್. ಬಂಗಾರದ ಹುಡುಗಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಒಂದು ಹುಡುಗಿಯ ಪೋಯಮನ್ನು ನಾವೊಂದು ಈ ವಿಡಿಯೋ ಕ್ಲಾಸಲ್ಲಿ ನಿಮ್ಗೆ ಯೂಸ್ ಆಗಲಿ, ಉಪಯೋಗ ಆಗುತ್ತೆ, ನಿಮ್ಗೆ ಅರ್ಥ ಆಗಿಲ್ಲದೆ ಇದ್ದರೆ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ಇನ್ ದಿಸ್ ವಿಡಿಯೋ ಕ್ಲಾಸ್ ವಿ ವಿಲ್ ಲರ್ನ್ ದ ಪೋಯಮ್ ಅ ಗರ್ಲ್ ಕಾರ್ಡ್ ಗೋಲ್ಡನ್. ಯಾವ ಹುಡುಗಿ ಬಂಗಾರದ ಹುಡುಗಿ ಅಂತ ಕರಿತಾ ಇದ್ರಲ್ಲ ಆ ಒಂದು ಪೋಯಮನ್ನು, ಪದ್ಯವನ್ನು ನಾವೀಗ ನೋಡೋಣ. ಅ ಗರ್ಲ್ ಕಾರ್ಡ್ ಗೋಲ್ಡನ್. ಈ ಪೋಯಮನ್ನು ಬರೆದವ್ರು ಏನಪ್ಪ ಅಂತಂದ್ರೆ ಡೇವಿಡ್ ಬ್ಯಾಟ್ಸನ್ ಅವರು. ಓಕೆ, ಈ ಪೊಯೆಟಿಕ್ ಲೈನ್ಸನ್ನು ನೋಡೋಕ್ಕಿಂತ ಮುಂಚೆ ನಾವೊಂದು ಸ್ವಲ್ಪ ಈ ಪೋಯಮ್ದು ಏನು ನೋಡೋಣ ಅಂದ್ರೆ ಇಂಟ್ರೊಡಕ್ಷನ್ನ ನೋಡೋಣ. ಈ ಇಂಟ್ರೊಡಕ್ಷನ್ನಲ್ಲಿ ಏನಿದೆಪ್ಪ ಅಂದ್ರೆ ಯು ಹ್ಯಾವ್ ಲರ್ನ್ ಸಮಥಿಂಗ್ ಅಬೌಟ್ ದ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ನಿಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸು ಅಥವಾ ಈ ನ್ಯೂಸ್ ಟಿ ವಿ ಚಾನಲ್ಸಲ್ಲಿ ಕ್ರಿಕೆಟು ಎಲ್ಲ ಸ್ಪೋರ್ಟ್ಸನ್ನು ಆಟಗಳ ಬಗ್ಗೆ ನಮ್ಗೆ ಗೊತ್ತದ. ದೇ ಆರ್ ದ ಸೋರ್ಸ್ ಆಫ್ ಎಂಜಾಯ್ಮೆಂಟ್. ನಮ್ಮ ಸ್ಕೂಲಲ್ಲಿ ಪಿ ಪೀರಿಯಡ್ ಅದ ರೀ, ಫಿಸಿಕಲ್ ಎಜುಕೇಷನ್ನಲ್ಲಿ. ಯಾಕೆ ನಾವು ಪಿ ಟೀಚರ್ ಇಷ್ಟ ಆಗ್ತಾರಪ್ಪ ಅಂತಂದ್ರೆ ಅವ್ರು ಆಟ ಆಡಿಸ್ತಾರೆ, ಅದಕ್ಕೆ ಆ ಒಂದು ಉದ್ದೇಶದಿಂದ ಎಂಜಾಯ್ಮೆಂಟ್ ಸಿಗುತ್ತೆ ನಮಗೆ. ಅದಕ್ಕೆ ನಾವು ಆ ಟೀಚರ್ನ, ಆ ಸಬ್ಜೆಕ್ಟನ್ನು ಭಾಳಷ್ಟು ಇಷ್ಟಪಡ್ತೀವಿ. ಓಕೆ, ಈ ಆಟ ಆಡೋದಂದ್ರೆ ಏನಪ್ಪ ಅಂದ್ರೆ ನಮಗೆ ಎಂಜಾಯ್ಮೆಂಟ್ ಇದ್ದ, ಹೌದಲ್ರಿ? ಅರಂಟೈ. Here is a poem which projects how an athlete made sports a fashion. ಇಲ್ಲೊಂದು ಪೋಯಮ್ ಇದೆ. ಈ ಒಂದು ಗರ್ಲ್ ಕಾರ್ಡ್ ಗೋಲ್ಡನ್ ಅಂತಕ್ಕಂಥ ಪೋಯಮಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಒಬ್ಬ ಹುಡುಗಿ ಏನು ಮಾಡ್ತಾಳಪ್ಪ ಅಂದ್ರೆ ಈ ಸ್ಪೋರ್ಟ್ಸನ್ನೇ ಫ್ಯಾಷನ್ನಾಗಿ ಮಾಡಿಕೊಂಡು ಅಥ್ಲೆಟಿಕ್ಸಲ್ಲಿ ಅಥ್ಲೇಟ್ ಆಗಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ತನ್ನ ಒಂದು ಸ್ಕೂಲ್ ಡೇಸಿಂದಾನೆ, ಶಾಲೆಯ ಒಂದು ದಿನಗಳಿಂದಾನೇ ಪ್ರಯತ್ನವನ್ನು ಪಡ್ತಾ ಇರ್ತಾಳೆ. ಆಕೆ ಮುಂದೆ ಯಾವ ರೀತಿ ಒಂದು ತನ್ನ ಸಕ್ಸಸ್ಸನ್ನು ರೀಚ್ ಆಗ್ತಾಳೆ, ತನ್ನ ಹೆಸರನ್ನು ಮಾಡ್ತಾಳೆ ಅನ್ನೋದನ್ನು ಈ ಪೋಯಮಲ್ಲಿ ನೋಡ್ತೀವಿ. ಇದು ಇಂಟ್ರೊಡಕ್ಷನ್ ಆಫ್ ದ ಪೋಯಮ್. ನಿಮಗಿಲ್ಲಿ ಶಾರ್ಟಾಗಿ ಗೊತ್ತಾಗುತ್ತೆ. ಇನ್ನೂ ಕೂಡ ಈ ಪೊಯೆಟಿಕ್ ಲೈನ್ಸನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಅಬೌಟ್ ದ ಪೋಯಮ್ ಇದೆ ರೀ, ಅದನ್ನ ನೋಡೋಣ. ಅದನ್ನು ನೋಡಿ ಬಂದೀವಂದ್ರೆ ನಮ್ಗೆ ಚೆನ್ನಾಗಿ ಭಾಳಷ್ಟು ನೀಟಾಗಿ ಅರ್ಥ ಆಗುತ್ತೆ ಪೋಯಮ್. ಏನಿದೆ ಅಬೌಟ್ ದ ಪೋಯಮು? ಓಕೆ, ದ ಆಡ್ ಅ ಪೋಯಮ್ ಇನ್ ಪ್ರೈಸ್ ಆಫ್. ಆಡೆ ಅಂದರೆ ಏನಪ್ಪ ಅಂತಂದ್ರೆ ಇದೊಂದು ಪೋಯಮ್ ಎದ್ರ ಬಗ್ಗೆ ಅಂದ್ರೆ ಹೊಗಳುವಿಕೆ ಬಗ್ಗೆ ಅದ. ಪ್ರೈಸ್ ಅಂದ್ರೆ ಒಬ್ಬರನ್ನು ಹೊಗಳೋದು. ಯಾರು ಹೊಗಳಿದಾರಪ್ಪ ಅಂದ್ರೆ ಆ ಪೊಯೆಟ್ ಯಾರಪ್ಪ ಅಂದ್ರೆ ಬೆಟ್ಟಿ ಕುತ್ಬರ್ಡ್ಸ್. ಇದನ್ನು ಬರೆದವ್ರು ಯಾರಪ್ಪ? ಈ ಆಡ್ ಈ ಒಂದು ಹೊಗಳತಕ್ಕಂಥ ಪೋಯಮ್ ಯಾರ ಬಗ್ಗೆ ಇದೆಯಪ್ಪ ಅಂತಂದ್ರೆ ಬೆಟ್ಟಿ ಕುತ್ಬರ್ಡ್ ಅಂತಕ್ಕಂಥ ಒಬ್ಬ ಆಕೆ ಹುಡುಗಿ ಬಗ್ಗೆ ಇದೆ. ಆಕೆ ಬೈ ನೇಮ್ ಹೆಸರಿನಿಂದ ಕರಿಬೇಕಾದ್ರೆ ಎಲಿಜಬೆತ್ ಕುತ್ಬರ್ಡ್ಸ್. ಓಕೆ, ಹೂ ವಾಸ್ ಆನ್ ಆಸ್ಟ್ರೇಲಿಯನ್ ಅಥ್ಲೀಟ್. ಈಕೆ ಯಾರಪ್ಪ ಅಂತಂದ್ರೆ ಈ ಒಂದು ಪೋಯಮ್ ಯಾರ ಬಗ್ಗೆ ಇದೆಯಪ್ಪ ಅಂದ್ರೆ ಎಲಿಜಬೆತ್ ಕುತ್ಬರ್ಡ್ ಅಂತಕ್ಕಂಥ ಒಂದು ಆಸ್ಟ್ರೇಲಿಯಾ ದೇಶದ ಅಥ್ಲೀಟಳ ಬಗ್ಗೆ ಇದೆ. ಶಿ ವಾಸ್ ಅ ಗ್ರೇಟ್ ಸ್ಪ್ರಿಂಟರ್ ಅಂದ್ರೆ ಅತ್ಯಂತ ವೇಗದ ಓಟಗಾರ್ತಿ. ಯಾರು? ಈ ಎಲಿಜಬೆತ್ ಕುತ್ಬರ್ಡ್. ಆ್ಯಂಡ್ ಹ್ಯಾಡ್ ವಾನ್ ದ 3 ಗೋಲ್ಡ್ ಮೆಡಲ್ಸ್ ಆಟ್ ದ 1956 ಒಲಿಂಪಿಕ್ ಗೇಮ್ಸ್. ಈ ಒಂದು 1956ರ ಒಲಿಂಪಿಕ್ ಆಟಗಳಲ್ಲಿ ಏನು ಮಾಡ್ತಾಳಪ್ಪ ಅಂದ್ರೆ 3 ಚಿನ್ನದ ಪದಕಗಳನ್ನು ಗೆದಿತಾಳೆ. ಈ ಒಂದು 1956 ಒಲಿಂಪಿಕ್ ಆಟಗಳು ಎಲ್ಲಿ ನಡೆದಿದ್ದವಪ್ಪ ಅಂದ್ರೆ ಮೆಲ್ಬೋರ್ನಲ್ಲಿ ನಡೆದಿದ್ದು. ಈ ಮೆಲ್ಬೋರ್ನಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ಸ್ ಗೇಮ್ಗಳಲ್ಲಿ 3 ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಆಸ್ಟ್ರೇಲಿಯಾದ ಯುವತಿ ಯಾರಪ್ಪ ಅಂದರೆ ಎಲಿಜಬೆತ್ ಕುತ್ಬರ್ಡ್. ಓಕೆ, ಶಿ ಆ್ಯಡೆಡ್ ಅ 4th ಗೋಲ್ಡ್ ಮೆಡಲ್ ಆಟ್ ದ 1964 ಒಲಿಂಪಿಕ್ಸ್ ಇನ್ ಟೋಕಿಯೋ. ಈ ಟೋಕಿಯೋಲ್ಲಿ ನಡೆದಿರ್ತಕ್ಕಂಥ 1964ರಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ಸಲ್ಲಿಯೂ ಕೂಡ ಒಂದು ಗೋಲ್ಡ್ ಮೆಡಲನ್ನು, ಟೋಟಲ್ ಆಗಿ 4 ಚಿನ್ನದ ಪದಕಗಳನ್ನು ಗೆದ್ದಿರ್ತಕ್ಕಂಥ ಹುಡುಗಿಯ ಒಂದು ಕಥೆಯನ್ನು, ಆಕೆಯ ಒಂದು ಪರಿಶ್ರಮದ ಬಗ್ಗೆ ಈ ಒಂದು ಪೋಯಮಲ್ಲಿ ಈ ಒಂದು ಪೋಯೆಟ್ ಯಾರು ಡೇವಿಡ್ ಬ್ಯಾಟ್ಸನ್ ಅವರು ಅತ್ಯಂತ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನಾವು ಈ ಅಬೌಟ್ ದ ಪೋಯೆಟನ್ನು ಪೋಯಮ್ ಆದಮೇಲೆ ನೋಡೋಣ್ರಿ. ಯಾಕಂದರೆ ಇಷ್ಟೊತ್ತನ ಇಂಟ್ರೊಡಕ್ಷನ್ ನೋಡಿವಿ, ಪೋಯಮ್ ಬಗ್ಗೆ ನೋಡಿದ್ದೀವಿ. ಈ ಪೊಯೆಟಿಕ್ ಲೈನ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನು ಕೂಡ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಈ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ಬರೆದಿದ್ದೀನಿ.
ನೀವು ಕೂಡ ಏನು ಮಾಡಿರಿ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡು ಏನು ಮಾಡಿರಪ್ಪ ಅಂತಂದ್ರೆ ಅವುಗಳನ್ನು ಬರೆದುಕೊಳ್ರಿ. ಅದೇ ರೀತಿಯಾಗಿ ನಿಮಗೂ ಕೂಡ ಓದಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಪೋಯಮ್ ಯಾವುದ್ರಿ? ಗರ್ಲ್ ಕಾಲ್ಡ್ ಗೋಲ್ಡನ್, ಬಂಗಾರದ ಹುಡುಗಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಯಾವ ಹುಡುಗಿ ಅಂತ ಅನ್ನೋದನ್ನು ನಾವು ನೋಡೋಣ. ಇದನ್ನು ಬರೆದವರು ಇನ್ನೊಮ್ಮೆ ನೋಡೋಣ. ಡೇವಿಡ್ ಬೆಟ್ಸನ್ ಅಂತ ಹೇಳಿ. ಓಕೆ, ಈ ಡೇವಿಡ್ ಬೆಟ್ಸನ್ ಅವರು ಬರೆದಿರ್ತಕ್ಕಂಥ ಈ ಒಂದು ಬಂಗಾರದ ಹುಡುಗಿ ಬಗ್ಗೆ ನಾವು ನೋಡೋಣ. ಓಕೆ, ವಿ ವಿಲ್ ಸಿ. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್? ಈಗ ನೋಡಿರಿ, ನಾನು 9th ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 20 ಹುಡುಗರು ಇರ್ತಾರೆ, 20 ಗರ್ಲ್ಸ್ ಇರ್ತಾರೆ. ಈ ಒಂದು ಎಲ್ಲ ಕಂಪೇರ್ ಮಾಡಿದಾಗ ಒಬ್ಬರು ಎಕ್ಸ್ಟ್ರಾರ್ಡಿನರಿ ಓದ್ತಿರ್ತಾರೆ, ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಅವರಿಗೆ ಅತ್ಯಂತ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿದೆ. ಆ ಉದ್ದೇಶದಿಂದ ಅವರು ಆ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೇನಪ್ಪ ಅಂದ್ರೆ ಕವಿ ಕ್ವಶನ್ ಮಾಡ್ತಾರೆ, ಯಾಕೆ ನೀನು ಓಡ್ತೀಯಾ? ನಿನ್ನ ಫ್ರೆಂಡ್ಸು, ನಿನ್ನ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಫ್ರೆಂಡ್ಸ್ ಏನು ಮಾಡ್ತಾರೆ, ಆರಾಮಾಗಿ ನಡ್ಕೊಂಡಿದ್ದಾರಲ್ಲ, ಯಾಕೆ ನೀವು ಓಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡ್ರಿ. ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಯಾಕೆ ನೀನು ಓಡ್ತಾ ಇದೆಯಪ್ಪ ಅಂತ ಕೇಳಿದಾಗ ನಿನಗೇನು ಈ ಒಂದು ತಂಪಾದ ಫ್ರೆಶ್ ಆಗಿರ್ತಕ್ಕಂಥ ತಾಜಾ ಆಗಿರ್ತಕ್ಕಂಥ ಗಾಳಿಯನ್ನು ಉಸಿರಾಟ ಮಾಡಬೇಕಾಗಿದನು, ಸೂರ್ಯನ ಕಿರಣಗಳನ್ನು ಅತ್ಯಂತ ವೇಗವಾಗಿ ತಗೋಬೇಕಾಗಿದನು, ಅದಕ್ಕೆ ನೀನೇನು ಓಡ್ತಾ ಇದೆಯೇನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವ್ರು ಗೆಸ್ ಮಾಡ್ತಾ ಇದ್ದಾರೆ ಪೋಯೆಟಲ್ಲಿ. ಓಕೆ, ಇದು ಫಸ್ಟ್ ಕ್ವಶನ್ಗೆ ಇಲ್ಲಿ ಪೋಯೆಟ್ ಅವ್ರು ಗೆಸ್ ಆನ್ಸರ್ ಅಂತ ತಗೋಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಕೇಳ್ತಾರಪ್ಪ ಅಂದರೆ ಇಲ್ಲಿ ನಮ್ಮ ಪೋಯೆಟು, ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವೈ ಡಿಡ್ ಯು ಸ್ಪ್ರಿಂಟ್? ಸ್ಪ್ರಿಂಟ್ ಅಂದರೆ ಏನಪ್ಪ ಅಂದ್ರೆ ಅತಿ ವೇಗದ ಓಟ. ಸ್ಕೂಲ್ ಫ್ರೆಂಡ್ಸು ವಾಕಿಂಗ್ ಮಾಡಬೇಕಾದ್ರೆ ನೀವು ಓಡ್ತಿ, ಅವರು ಓಡಬೇಕಾದ್ರೆ ನೀನು ಅತಿ ವೇಗದ ಸ್ಪ್ರಿಂಟಿಂಗ್ ಮಾಡ್ತಿ, ಯಾಕೆ ಅಂತ ಕೇಳ್ತಾ. ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ಅವ್ರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೀನು ಅತ್ಯಂತ ವೇಗವಾಗಿ ಓಡ್ತೀಯಲ್ಲ, ಯಾಕೆ ಅಂತ ಕೇಳಿದಾಗ ಇಲ್ಲಿ ಪೋಯೆಟ್ ಅವರ ಆನ್ಸರ್ ನೋಡ್ರಿ, ಅವ್ರ ಗೆಸ್ಸಿಂಗ್ ನೋಡ್ರಿ. ವಾಸ್ ಇಟ್ ದ ಸ್ಟಿರ್ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ನೀ ಎಷ್ಟು ಸ್ಪೀಡ್ ಓಡ್ತೀಯಲ್ಲ ಅಷ್ಟು ಸ್ಪೀಡ್ ಓಡ್ದಪ್ಪ ಅಂದರೆ ಏನಾಗುತ್ತೆ, ನಿನ್ನ ಒಂದು ಸ್ಟಿರ್ ಅಂದರೆ ದ ಶೇಕಿಂಗ್ ಆಫ್ ದ ಹೇರ್, ನಿನಗೆ ನಿನ್ನ ತಲೆಗೆ ಅಥವಾ ನಿನ್ನ ತಲೆಯ ಕೂದಲುಗಳಿಗೆ ಏನು ಬಡಿತದ, ತಂಗಾಳಿ ಬಡಿತಿದೇನು, ಅದಕ್ಕೋಸ್ಕರ ನೀನು ಸ್ಪೀಡಾಗಿ ಓಡ್ತೀಯೇನು, ಸ್ಪ್ರಿಂಟಿಂಗ್ ಮಾಡ್ತೀಯೇನು ಅಂತ ಪೋಯೆಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಗೆಸ್ ಮಾಡ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಸೆಕೆಂಡ್ ಕ್ವಶನ್, ಪೋಯೆಟ್ ಅವ್ರ ಆನ್ಸರು ಗೆಸ್. ನೆಕ್ಸ್ಟ್ ಮೂರನೇ ಕ್ವಶನ್ ಏನಪ್ಪ ಅಂದ್ರೆ, ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ಇನ್ನುಳಿದವರು ನೀನು ಆಟ ಆಡ್ತಿರ್ಬೇಕಾದ್ರೆ ನೀನು ಟ್ರೈನಿಂಗನ್ನು ತೆಗೆದುಕೊಳ್ತಾ ಇರ್ತೀಯಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀಯಲ್ಲ, ತರಬೇತಿಯನ್ನು ತೆಗೆದುಕೊಂಡಿರ್ತೀಯಲ್ಲ, ಅವ್ರ ಜೊತೆ ನೀನು ಯಾಕೆ ಆಡಲ್ಲ ಅಂತ ಕೇಳಿದಾಗ ಇಲ್ಲಿ ಪೋಯೆಟ್ ಅವರ ಆನ್ಸರ್ ನೋಡ್ರಿ, ಗೆಸ್ ಏನಿದೆ. ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ಆರ್ ಸ್ಪೆಷಲ್? ನಿನ್ನ ಕೋಚು ನೀನು ಸ್ಪೆಷಲ್ ಅಂತ ಗುರುತಿಸುವ ಹಾಗೆ ಮಾಡಿದಾರೇನು, ನಿನಗೆ ಹೇಳಿಕೊಟ್ಟಿದ್ದಾರೇನು, ನೀನು ಒಂದು ಅಚೀವ್ಮೆಂಟ್ ಮಾಡಬೇಕಂತ ಹೇಳಿಕೊಟ್ಟಿದ್ದಾರೇನು ಅಂತ ಇಲ್ಲಿ ಏನು ಮಾಡ್ತಾ ಇದ್ದಾರೆಪ್ಪ ಅಂತಂದ್ರೆ ಪೋಯೆಟ್ ಅವರು ಗೆಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡ್ರಿ. ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ಅಂದ್ರೆ ವಾಟ್ ವಾಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ನಿನ್ನ ಸಾಧನೆಗೆ ದಟ್ ಮೇಡ್ ಇಟ್ ಸೀಮ್ ಫನ್. ನೀನು ಎಲ್ಲರೂ ಆಟ ಆಡಬೇಕಾದ್ರೆ ನೀನು ಟ್ರೈನಿಂಗ್ ತೊಗೋತಾ ಇರ್ತೀಯ, ಎಲ್ಲರೂ ಓಡ್ತಿರ್ಬೇಕಾದ್ರೆ ನೀನು ಅತಿ ವೇಗದ ಆಟವನ್ನು ಆಡ್ತೀಯಲ್ಲ, ಎಲ್ಲರೂ ನಡೀತಿರ್ಬೇಕಾದ್ರೆ ನೀನು ಓಡ್ತೀಯಲ್ಲ. ಇದು ಎಲ್ಲರೂ ನೋಡ್ರಿ, ನಾವು ಕಾಮನ್ ಆಗಿ ಈಗ ಒಂದು 50 ಸ್ಟೂಡೆಂಟ್ಸ್ ಇದ್ರಪ್ಪ ಅಂದ್ರೆ ಒಬ್ರು ಏನೋ ಎಲ್ಲರೂ ಆಟ ಆಡ್ತೀವಿ, ಒಬ್ಬ ಓದ್ಕೋತಿದ್ರೆ ನಾವೇ ನೋಡಪ್ಪ ಎಲ್ಲರೂ ಆಟ ಆಡ್ಲತ್ತಾರೆ, ಇದನ್ನು ಒಂದೇ ಓದ್ಕೋತೈತಿ, ಫನ್ ಮೋಜು ಅನ್ಸುತ್ತೆ ಅವ್ರಿಗೆ. ಇದೇನು ಈ ರೀತಿ ಮಾಡ್ತೀಯೇನು, ಮೋಜಿ ನೋಡೋರಿಗೆ ಏನು ಅನಿಸುತ್ತೆ, ಮೋಜು ನಗು ಬರುತ್ತೆ, ಫನ್ ಏನು ಅಂತ ಈ ಒಂದು ನಿನ್ನ ಎಲ್ಲರೂ ಮಾಡ್ತಿರೋದು ಕೆಲಸ ನೀ ಮಾಡೋಂಗಿಲ್ಲ ಯಾಕಂತ ಹೇಳಿದ್ದು ನಿನ್ನ ಸೀಕ್ರೆಟ್ ಏನು ಅಂತ ಕೇಳಿದಾಗ ಇಲ್ಲಿ ಏನು ಆನ್ಸರ್ ಬರುತ್ತಪ್ಪ ಅಂದ್ರೆ ಪೋಯೆಟ್ ಅವ್ರದ್ದು ಗೆಸ್ಸು, ವಾಸ್ ಇಟ್ ಬಿಕಾಸ್ ಹಿ ಹ್ಯಾಡ್ ಕರೇಜ್ ಟು ಸ್ಪೇರ್? ಅಂದ್ರೆ ನಿನ್ನ ಬಳಿ ಏನಿದೆ, ಧೈರ್ಯ ಇದೆ. ಯಾವ ಧೈರ್ಯ ಇದೆ? ಹಾರ್ಡ್ ವರ್ಕನ್ನು ಮಾಡಬೇಕು, ಎಲ್ಲರ ಹಾಗೆ ನಾನು ಮಾಡಬಾರ್ದು. ಅದಕ್ಕೆ ನಮಗೆ ಗೊತ್ತದ ನೋಡ್ರಿ, ನಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಪೀಪಲ್ಲು, ಸಾಧನೆಯನ್ನು ಮಾಡಿರ್ತಕ್ಕಂಥ ಜನರು ಬಹಳಷ್ಟು ಕಡಿಮೆ ಇದ್ದಾರೆ. ಯಾಕಂದರೆ ನಾವು ಎಲ್ಲರೂ ಹೊಂಟೀವಿ, ಎಲ್ಲರೂ ಓದ್ತೀವಿ, ಹ್ಯಾಂಗೆ ಸುಮ್ಮ ಹಿಡ್ದಾರತ್ತಲ್ಲ ಓದ್ತೀವಿ, ಎಲ್ಲರೂ ಬೆಳತ್ತಾರ ಬರಿತೀವಿ. ಎಕ್ಸಾಮಲ್ಲಿ ನೋಡ್ರಿ ಫಸ್ಟ್ ರ್ಯಾಂಕ್ ಬರೋರು ಒಬ್ರು ಇಬ್ಬರು, ಸ್ಟೇಟಿಗೆ ರ್ಯಾಂಕ್ ಬರೋರು ಒಬ್ರು ಇಬ್ಬರು. ಯಾಕಂದ್ರೆ ಎಲ್ಲರೂ ಮಾಡ್ತಾರಂತ ಹೇಳಿ ಮಾಡತ್ತೀವಿ. ಬಿಕಾಸ್ ಅವ್ರು ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರೋರು ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ.
ಅದು ನಿನ್ನ ಬಲ್ಲಿದೆ ಏನು, ಅದಕ್ಕೆ ನೀನು ಮಾಡ್ತೀಯೇನು ಅಂತ ಇಲ್ಲಿ ಪೋಯೆಟ್ ಅವರು ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ನಾವು ಕೂಡ ಈ ರೀತಿ 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಎಲ್ಲರೂ ಮಲಗಿರಬೇಕಾದ್ರೆ ನೀನು ಎದ್ದು ಓದಬೇಕು. ಓಕೆ, ಎಲ್ಲರೂ ಆಟ ಆಡುತ್ತಿರಬೇಕಾದ್ರೆ ನಿನ್ನ ಊಟವನ್ನು ನೀನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಮೆಸೇಜನ್ನು ಈ ಪೋಯಮ್ ಮೂಲಕ ಯಾರಪ್ಪ ಅಂದ್ರೆ ಪೋಯೆಟ್ ಡೇವಿಡ್ ಬೆಟ್ಸನ್ ಅವರು ಈ ಒಂದು ಬಂಗಾರದ ಹುಡುಗಿಯ ಸ್ಟೋರಿಯನ್ನು ಅಥವಾ ಪದ್ಯವನ್ನು ಇಟ್ಟುಕೊಂಡು ನಮ್ಮಲ್ಲಿ ಒಂದು ಹೊಸ ಒಂದು ಸ್ಪಿರಿಟನ್ನು ತುಂಬ್ತಾ ಇದ್ದಾರೆ ಅನ್ನೋದನ್ನು ನಾವು ಕಂಡುಕೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ್ರಿ. ನಾವು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಕ್ವಶನ್ಸ್ ಇದ್ದಾವೆ, ಇಲ್ಲಿ ಆನ್ಸರ್ ಇದ್ದಾವೆ. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ್ರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವೇರ್ ಅಕಿಂಗ್. ಈಗ ನೋಡ್ರಿ, ರನ್ನಿಂಗ್ ಮಾಡ್ತಾ ಇದ್ರೆ, ಓಡ್ತಾ ಇದ್ರೆ, ಓದ್ತಾ ಇದ್ರೆ ಬೆನ್ನು ನೋಯುತ್ತೆ, ಕೈ ನೋಯುತ್ತೆ, ಕಣ್ಣು ನೋಯುತ್ತೆ. ಅದೇ ರೀತಿ ನಾವು ರನ್ನಿಂಗ್ ಮಾಡಬೇಕಾದ್ರೆ ಕಾಲು ನೋವಾಗುತ್ತೆ. ಶೋಯಿಂಗ್ ಯುವರ್ ವಿಲ್, ಎಷ್ಟೇ ನೋವಾದರೂ ಕೂಡ ಇನ್ನ ಒಂದು ಮಸಲ್ಸ್ ಅಂದರೆ ಏನ್ರಿ, ಮಾಂಸಖಂಡಗಳಲ್ಲಿ ನೋಯ್ತಾ ಇದ್ರೂ ಕೂಡ ನೀನೇನು ಮಾಡ್ತೀಯ, ಓಡ್ತೀಯ. ನಿನ್ನ ಒಂದು ವಿಲ್ ಪವರನ್ನು, ಇಚ್ಛಾಶಕ್ತಿಯನ್ನು ನೀನು ತೋರಿಸ್ತೀಯಲ್ಲ, ಯುವರ್ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಕವಿಯವರು. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್ಡ್. ಲಾಂಗ್ ಸ್ಪೆಲ್ಸ್, ಒಂದು ತಾಸು ಮಾಡಿ ಬಿಡೋಳಲ್ಲ ನೀನು, ಒಂದು ತಾಸು, ಒಂದು ದಿನ, 2 ದಿನ ಮಾಡಿ ಬಿಡೋಳಲ್ಲ ನೀನು. ಯು ಆರ್ ಪ್ರಾಕ್ಟೀಸಿಂಗ್ ಫಾರ್ ಅ ಲಾಂಗ್ ಟೈಮ್. ನೀನು ಬಹಳ ಹೊತ್ತಿನವರೆಗೆ ಎಫರ್ಟನ್ನು ಹಾಕ್ತೀಯ, ಪ್ರಯತ್ನಗಳನ್ನು ಮಾಡ್ತೀಯ. ಆ್ಯಂಡ್ ಮಚ್ ಟು ಬಿ ಲರ್ನ್ಡ್, ಯಾಕಂದ್ರೆ ನೀನು ಕಲಿಬೇಕು. ನೀನು ಪ್ರಾಕ್ಟೀಸ್ ಎಷ್ಟು ಮಾಡ್ತೀವಲ್ಲ ನಾವು ಪರ್ಫೆಕ್ಟ್ ಆಗ್ತೀವಿ ರೀ, ಅಂಥ ಎಫರ್ಟನ್ನು ನೀನು ಹಾಕ್ತಾ ಇದೀಯಾ. ಯು ಆರ್ ರಿಯಲಿ ಗೋಲ್ಡನ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ ಪೋಯೆಟ್ ಇಲ್ಲಿ. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಈಗ ನೋಡ್ರಿ, ಒಳ್ಳೆಯ ಮಾತುಗಳು, ಇನ್ಸ್ಪಿರೇಷನಲ್ ವರ್ಡ್ಸು, ಮೋಟಿವೇಶ್ನಲ್ ವರ್ಡ್ಸು ಎಲ್ಲರಿಗೂ ಇಷ್ಟ ಆಗಂಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಅಷ್ಟೇ ಇಷ್ಟ ಆಗ್ತಾವ. ಅದೇ ರೀತಿ ಎಲ್ಲರೂ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ರೆ ನೀ ಎಕ್ಸೆಪ್ಟ್ ಮಾಡ್ಕೋತೀಯ. ಹೀಡಿಂಗ್ ಅಂದರೆ ಏನು, ಕೇಳು. ಎಂಥ ಮಾತುಗಳನ್ನು ಕೇಳ್ತಿಪ್ಪ ಅಂದ್ರೆ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಎಲ್ಲರೂ ತಿರಸ್ಕಾರ, ಬೇಡಪ್ಪ, ಮುಂಜಾನೆ 4 ಕೇಳಬೇಕು ಅಂತ ಹೇಳ್ತಾರೆ ರೀ. ಅದು ನಿನ್ನ ಒಂದು ಲೈಫನ್ನು ಗೋಲ್ಡನ್ ಲೈಫ್ ಮಾಡತ್ತೆ ಅಂತ ಹೇಳ್ತಾರೆ. 4 ಕೇಳೋಣ ಮಕ್ಕೋ ಅಂತ ಹೇಳ್ತೀವಿ. ಬಟ್ ಈಕೆ ಹಾಗಲ್ಲ. ಆ ಒಂದು ಎಕ್ಸೆಪ್ಟ್ ಮಾಡಿಕೊಂಡು 4 ಗಂಟೆಗೆ ಎದ್ದು ಪ್ರತಿದಿನ ಆ ಒಂದು ಸಕ್ಸಸ್ಸನ್ನು ರೀಚ್ ಆಗ್ತಕ್ಕಂಥ ವೇಯನ್ನು ಹುಡುಕ್ತಕ್ಕಂಥ ಹುಡುಗಿ ಈಕೆ. ಅಂಥವ್ರು ನೀನು ಆಗಬೇಕು 9ನೇ ತರಗತಿ ವಿದ್ಯಾರ್ಥಿಗಳು ಅನ್ನೋದು ಉದ್ದೇಶ ಈ ಒಂದು ಪೋಯಮ್ಮೇಲಿದೆ. ಎಲ್ಲರೂ ತಿರಸ್ಕರಿಸಿದಂಥ ಮಾತುಗಳನ್ನು ನೀನೇನು ಮಾಡ್ತೀಯ, ಕೇಳ್ತೀಯ, ಪಾಲಿಸ್ತೀಯ, ಅದರಂತೆ ನಡ್ಕೋತೀಯ. ನೋವಿಂಗ್ ದ್ಯಾಟ್ ವಿನ್ನಿಂಗ್ ಕುಡ್ ಬಿ ಒನ್ಲಿ ಬಿ ಅರ್ನ್ಡ್. ನಮ್ಮ ಜೀವನದಲ್ಲಿ ಗೆಲುವು ಮಾತ್ರ ನಮ್ಮನ್ನು ಒಂದು ಏನಾದರೂ ಗಳಿಸ್ಬೇಕಪ್ಪ ಅಂದರೆ ಜೀವನದಲ್ಲಿ ವಿಜಯವನ್ನು ನಾವು ಗಳಿಸ್ಬೇಕು ಅಂತಕ್ಕಂಥದ್ದನ್ನು, ಗೆಲುವನ್ನು ಗಳಿಸ್ಬೇಕು ಅನ್ನೋದನ್ನು ನೀನೇನು ಮಾಡಿದೀಯಾ, ಅರ್ಥ ಮಾಡ್ಕೊಂಡಿದೀಯಾ, ತಿಳಿದುಕೊಂಡಿದೀಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಓಕೆ, ನಾವು ಲಾಸ್ಟ್ ಸ್ಟ್ಯಾನ್ಜಾನ ನಾವು ನೋಡೋಣ್ರಿ. ಟೈಮ್ ಸ್ಲಿಪ್ಡ್ ಅವೇ. ನಿನ್ನ ಪ್ರಾಕ್ಟೀಸು ಡೇ ಆ್ಯಂಡ್ ನೈಟ್ ನೀ ಪ್ರಾಕ್ಟೀಸ್ ಮಾಡ್ತೀಯಲ್ಲ, ದಿನಗಳು ಕಳೆದು ಹೋದವು. ಸ್ಲಿಪ್ಡ್ ಅಂದರೆ ಜಾರಿ ಹೋಯಿತು, ಕಳೆದು ಹೋದವು. ದೆನ್ ಕೇಮ್ ದ ಒಲಿಂಪಿಕ್ಸ್. ನೀ ಎಲ್ಲಿಂದ ಬಂದೆಪ್ಪ ಅಂದ್ರೆ ಲೋಕಲ್ ಲೆವೆಲ್ ಹಿಡ್ಕೊಂಡು ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಲಿಂಪಿಕ್ಸಲ್ಲಿ ನೀನು ಬಂದು ನಿನ್ನ ಪ್ರಯತ್ನ ಅಲ್ಲಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಇನ್ ಯುವರ್ ಟೀನ್ಸ್. ನಿನ್ನ ಒಂದು ಎಷ್ಟನೇ ವಯಸ್ಸಿಗೆ ಬಂದು ನಿನ್ನ ಟೀನೇಜಲ್ಲಿ, ಟೀನೇಜ್ ಅಂದರೆ ಏನ್ರಿ, 15ರಿಂದ 19ನೇ ವಯಸ್ಸಿನ ಒಳಗಿರ್ತಕ್ಕಂಥ ಒಂದು ಯುವಕರಿಗೆ, ಯುವತಿಯರಿಗೆ ನಾವು ಟೀನೇಜ್ ಅಂತ ಕರಿತೀವಿ. ಅಂಥ ವಯಸ್ಸಲ್ಲಿ ನೀವು ಸಾಧನೆಯ ಮೆಟ್ಟಿಲನ್ನು, ಗೋಲ್ಡ್ ಮೆಡಲ್ಗಳನ್ನು, ಗೋಲ್ಡನ್ ಗರ್ಲ್ ಅಂತ ಅನ್ಸ್ಕೊಂಡಿಯಲ್ಲ. ಇಟ್ಸ್ ದ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳ್ತಾರೆ. ಬಟ್ ಸ್ಪರ್ಡ್ ಆನ್ ದ ಬೈ ದ ಚಿಯರ್ಸ್ ಟ್ರೈ ಹಾರ್ಡರ್. ನೀನು ಬಹಳಷ್ಟು ಕಷ್ಟಪಟ್ಟು ಕಷ್ಟದ ಪ್ರಾಕ್ಟೀಸನ್ನು ಮಾಡಿ ಬೈ ದ ಚಿಯರ್ಸ್, ನಿನ್ನ ಗೆಲುವಿನ ಮೂಲಕ ಈ ಜಗತ್ತಿಗೆ ನೀನು ಯಾರು ಅಂತ ತೋರಿಸ್ಕೊಟ್ಟೆ. ಗ್ಲೋರಿ ಅಟ್ ಲಾಸ್ಟ್. ಕೊನೆ ಗೆದ್ದ ಬಳಿಕ ಏನಾದರೆ ಗ್ಲೋರಿ, ಹಾನರ್, ಪ್ರೈಸ್, ಪ್ರಶಸ್ತಿ, ಸನ್ಮಾನಗಳು ಬಂದೇ ಬರ್ತಾವೆ. ಅದನ್ನು ನೀನು ತೆಗೆದುಕೊಂಡೀಯ. ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್. ನೀನು ನಿನ್ನ ಬಂಗಾರದ ಪದಕಗಳನ್ನು ಗಳಿಸಿಕೊಂಡಿ. ಇಟ್ಸ್ ರಿಯಲಿ ಯು ಆರ್ ಗ್ರೇಟ್. ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ನೀನು ಏನು ಮಾಡ್ಬೋದಪ್ಪ ಅಂತಂದ್ರೆ ಆ ಒಂದು ಸಾಧನೆಯ ಹಾದಿಯನ್ನು ಸಾಧಿಸಿಬಿಟ್ಟಿದೆಯಾ. ನೀನೇನು ಮಾಡ್ಬೋದು, ಆರಾಮಾಗಿ ನಿನ್ನ ಜೀವನವನ್ನು ನೀನು ಲೀಡ್ ಮಾಡ್ಬೋದು, ರೆಸ್ಟನ್ನು ಮಾಡ್ಬೋದು. ಈ ಒಂದು ಗೋಲ್ಡನ್ ಗರ್ಲ್ಗೆ ತಮ್ಮ ಒಂದು ಶುಭ ಆಶಯವನ್ನು ಇಲ್ಲಿ ಕವಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹೇಳ್ಕೊಡ್ತಾ ಇದ್ದಾರೆ.
ವಿಶ್ ಮಾಡ್ತಾ ಇದ್ದಾರೆ, ಶುಭೋದಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9th ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಡೌಟ್ಸ್ಗಳಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಈ ನೆಕ್ಸ್ಟು ನಾವು ಅಬೌಟ್ ದ ಪೋಯೆಟ್ ಒಂದು ನೋಡಿಲ್ಲ, ಅದನ್ನೊಂದು ಸ್ವಲ್ಪ ನೋಡೋಣ್ರಿ. ಈ ಡೇವಿಡ್ ಬೆಡ್ಸನ್ ಅವರು ಯಾರಪ್ಪ ಅಂತಂದ್ರೆ 1921ರಲ್ಲಿ ತಮ್ಮ ಜನ್ಮವನ್ನು ಪಡೆದು 1998ರಲ್ಲಿ ಮರಣ ಹೊಂತಾರೆ. ಇವರು ವಾಸ್ ಆನ್ ಆಸ್ಟ್ರೇಲಿಯನ್ ಪೋಯೆಟ್. ಇವರೊಬ್ಬ ಆಸ್ಟ್ರೇಲಿಯಾದ ಕವಿ. ಅದಕ್ಕೆ ಆಸ್ಟ್ರೇಲಿಯಾದ ಹುಡುಗಿ ಗೋಲ್ಡನ್ ಗರ್ಲ್ ಬಗ್ಗೆ, ಈ ಯಾರು ಗೋಲ್ಡನ್ ಗರ್ಲು ಎಲಿಜಬೆತ್ ಕತ್ಬರ್ಡ್ ಬಗ್ಗೆ ಬರೆದಿದ್ದಾರೆ. ಇವರು ಆಸ್ಟ್ರೇಲಿಯಾ ದೇಶದ ಒಂದು ಕವಿ ಅಷ್ಟೇ ಆಗಿರದೆ ಒಬ್ಬ ಅತ್ಯುತ್ತಮ ಫೋಟೋಗ್ರಾಫರು ಕೂಡ ಆಗಿದ್ದರು. ಡೇವಿಡ್ ವಾಸ್ ವೆಲ್ ನೌನ್ ಅಮಂಗ್ ದ ನೆಟ್ವರ್ಕ್ ಆಫ್ ಚಿಲ್ಡ್ರನ್ಸ್ ಆಥರ್ಸ್. ಡೇವಿಡ್ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಚಿಕ್ಕ ಮಕ್ಕಳ ಒಂದು ಸ್ಟೋರಿಗಳನ್ನು, ಪೋಯಮ್ಗಳನ್ನು ಬರೆಯೋದರಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ದೊಡ್ಡ ವಿಶಾಲವಾದ ನೆಟ್ವರ್ಕನ್ನು ಹೊಂದಿರತಕ್ಕಂಥ ಬರಹಗಾರರು. ಆ್ಯಂಡ್ ಇಲಿಸ್ಟ್ರಿಯಸ್ ಹೂ ಮೆಟ್ ಆಟ್ ದ ಜರ್ನಲಿಸ್ಟ್. ದೃಷ್ಟಾಂತಗಾರ ಕರಿತೀವಿ. ದೃಶ್ಯಗಳನ್ನು ಈ ಒಂದು ಪತ್ರಿಕೋದ್ಯಮಗಳಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಹಾಕ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇವರು ಡೇವಿಡ್ ಬೆಡ್ಸನ್ ಅವರು. ಕ್ಲಬ್ ಆಟ್ ಸಿಡ್ನಿ. ಸಿಡ್ನಿಯಲ್ಲಿ ಈ ಒಂದು ಬಹಳಷ್ಟು ಜರ್ನಲಿಸ್ಟ್ ಪತ್ರಿಕೋದ್ಯಮಿಗಳನ್ನು ಭೇಟಿ ಮಾಡಿದ್ದಾರೆ. ಬಿಸೈಡ್ಸ್ ರೈಟಿಂಗ್ ದ ಪೋಯಮ್ಸ್ ಫಾರ್ ಚಿಲ್ಡ್ರನ್. ಈ ಒಂದು ಮಕ್ಕಳ ಪದ್ಯಗಳನ್ನು ಬರೆಯುವುದು ಅಷ್ಟೇ ಅಲ್ಲದೆ ಡೇವಿಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ಓಸಿಯನ್ ಥಿಯೇಟರ್ ಆ್ಯಂಡ್ ಫೋಟೋಗ್ರಫಿ. ಇವರಿಗೆ ಆಸಕ್ತಿ ಇತ್ತು ಎಲ್ಲಿ? ಈ ಸಿನಿಮಾ, ನಾಟಕ ಮತ್ತು ಈ ಫೋಟೋಗಳನ್ನು ತೆಗೆಯೋದು, ಫೋಟೋಗ್ರಾಫ್ ಕೆಲಸ ಮಾಡೋದರಲ್ಲಿ ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿದರು. ಹಿ ಹ್ಯಾಸ್ ಪಬ್ಲಿಷ್ಡ್ ಚಿಲ್ಡ್ರನ್ಸ್ ಪೋಯಮ್ಸ್ ಇನ್ ನ್ಯೂಮರಸ್ ಮ್ಯಾಗಝಿನ್ಸ್. ಇವರು ಬಹಳಷ್ಟು ಒಂದು ಮಕ್ಕಳ ಕವಿತೆಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಬಹಳಷ್ಟು ನಿಯತಕಾಲಿಕೆಗಳಲ್ಲಿ, ಪತ್ರಿಕೆಗಳಲ್ಲಿ ಬಹಳಷ್ಟು ಈ ಪೋಯಮ್ಗಳನ್ನು ಪ್ರಿಂಟ್ ಹಾಕಿಸಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಸ್ ಆಂಥಾಲಜೀಸ್ ಆಫ್ ಹಿಸ್ ಓನ್. ಅವರ ಒಂದು ಸ್ವತಃ ಕವನ ಸಂಕಲನಗಳನ್ನು ಕೂಡ ಅವರ ಒಂದು ಏನು ಮಾಡಿದಾರಪ್ಪ ಅಂದ್ರೆ ಬರೆದಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9th, ಐ ಹೋಪ್ ಎವ್ರಿಥಿಂಗ್ ಯು ಗಾಟ್ ದ ಕ್ಲಾರಿಟಿ ರಿಲೇಟೆಡ್ ದಿಸ್ ಪೋಯಮ್ ಗರ್ಲ್ ಕಾರ್ಡ್ ಗೋಲ್ಡನ್ ಅಂತಕ್ಕಂಥ, ಬಂಗಾರದ ಹುಡುಗಿ ಅಂತಕ್ಕಂಥದ್ದು. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅವುಗಳಿಗೆ ನಾನು ಆನ್ಸರ್ ಕೊಡ್ತೀನಿ. ಈ ವಿಡಿಯೋ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಈ ವಿಡಿಯೋ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸ್ ಆಫ್ ದ ಬೆಟರ್ಮೆಂಟ್ ಆಫ್ ಸ್ಟೂಡೆಂಟ್ ಲೈಫ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ಲೆಸನ್ನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.